ವೀಕ್ಷಕರೇ ನಮಸ್ಕಾರ. TV5ನ ವಿಶೇಷ ಕಾರ್ಯಕ್ರಮ ರಾಜ್ಯೋತ್ಸವ, ಗಂಧದ ಗುಡಿ, ಗಂಧರ್ವ, ಇನ್ನು ಹಲವಾರು ಹೆಸರುಗಳನ್ನ ಇಟ್ಕೊಂಡು ಈ ಕಾರ್ಯಕ್ರಮ ಕಳೆದ ಒಂದು ತಿಂಗಳಷ್ಟು ಜನ ಅತಿಥಿಗಳು ಬಂದು ಹೋಗಿದ್ದಾರೆ. ಇವತ್ತು ಕೂಡ ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜ್ ಸರಳತೆಯ ಸಿರಿವಂತ ಅನ್ನೋ ಒಂದು ಹೆಡ್ಲೈನನ್ನು ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಶೇಷವಾದಂಥ ಅತಿಥಿಗಳು ಬಂದಿದ್ದಾರೆ. ಇವತ್ತು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವಂಥ ಸಮಯ. ಮೊದಲನೇದಾಗಿ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿರ್ತವಂಥ ನಮ್ಮ AM ಶಿವಸ್ವಾಮಿ ಸರ್ ಅವರಿಗೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ TV5 ಕಡೆ ನಿಮಗೆ ಒಂದು ಆತ್ಮೀಯವಾದ ಸ್ವಾಗತನ ಬಯಸ್ತೇನೆ. ಧನ್ಯವಾದ ಸರ್. ಆ್ಯಂಡ್ ನಿರ್ದೇಶಕರಾಗಿ, ನಟರಾಗಿ, ರಂಗಭೂಮಿಯಲ್ಲಿ ಯಾವಾಗಲೂ ಬ್ಯುಸಿ ಇರ್ತಕ್ಕಂಥವ್ರು, ಜೊತೆಗೆ ಸೀರಿಯಲ್ಗಳಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾ, ಮತ್ತು ಸಾಹಿತ್ಯ ಲೋಕದಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿರುವಂಥ ಮತ್ತೊಬ್ಬರು ನಮ್ಮ ನೆಚ್ಚಿನ ಸಿನಿಮಾಗಳಲ್ಲಿ ನೋಡಿ ಅವ್ರನ್ನ ನಕ್ಕಿದ್ದೀವಿ ನಾವು ಚಿಕ್ಕ ವಯಸ್ಸಲ್ಲಿ. ಈಗಲೂ ಕೂಡ ಮಂಡ್ಯ ರಮೇಶ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ನನಗೆ ಅರ್ಥ ಆಯಿತು ಸರ್, ನೀವು ಬ್ಯುಸಿ ಶೆಡ್ಯೂಲು, ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ದೆ. ಇವತ್ತು ಬಂದಿದ್ದು ಭಾಳ ಖುಷಿ ಆಯಿತು ನಮಗೆ. ಮತ್ತೊಮ್ಮೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಧನ್ಯವಾದಗಳು. ಮತ್ತೊಬ್ಬರು ವಿಶೇಷ ಅತಿಥಿಗಳು ಪ್ರಕಾಶ್ ರಾಜ್ ಮೇಹು ಸರ್. ಕಳೆದ 8 ವರ್ಷಗಳಿಂದ ನಾನೇ ಅವ್ರ ಸಂದರ್ಶನ ಮಾಡಿದ್ದೆ ಕೂಡ. ಅದಾದಮೇಲೆ ಮತ್ತೆ ನಾವು ಮೆಸೇಜ್ಗಳಲ್ಲಿ ಅಥವಾ ಅಲ್ಲಿ ಇದ್ದರೂ ಕೂಡ ನೇರವಾಗಿ ಭೇಟಿಯಾಗೋಕ್ಕಾಗಿರಲಿಲ್ಲ. ಅಣ್ಣವ್ರ ಕಾರ್ಯಕ್ರಮ ಅಂತ ಹೇಳಿದಾಗ ಅವರು ಅಂತರಂಗದಿಂದ ಬಂದಿದ್ದಾರೆ ಇವತ್ತು. ಸರ್ ಕಾರ್ಯಕ್ರಮಕ್ಕೆ ತಮಗೆ ಕೂಡ ಆತ್ಮೀಯವಾದ ಸ್ವಾಗತ. ಎಲ್ರಿಗೂ ಕಳೆದ ಒಂದು ತಿಂಗಳಿಂದ ಸರ್ ನಿರಂತರವಾಗಿ ಸಾಕಷ್ಟು ಎಪಿಸೋಡ್ಗಳು ಮಾಡ್ತಾ ಇದ್ದೀವಿ. ಒಂದೇ ಉದ್ದೇಶ, ಅಣ್ಣವರ ವಿಚಾರಗಳನ್ನು ಮುಂದಿನ ಒಂದಷ್ಟು ತಲೆಮಾರುಗಳಿಗೆ ತಲುಪಿಸೋದು ನಮ್ಮ ಈ TV5ನ ಈ ಕಾರ್ಯಕ್ರಮದ ಉದ್ದೇಶ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಅಥವಾ ಅವ್ರನ್ನ ಆರಾಧಿಸೋರು, ಅವ್ರನ್ನ ಹಿಂಬಾಲಕರು ಏನು ಬರ್ತಾರೆ, ಅವ್ರನ್ನ ಮೊದಲಿಗೆ ಕೇಳೋದು ನಿಮ್ಮ ಕಲ್ಪನೆಯಲ್ಲಿ ಅಣ್ಣವರು ಅಂದರೆ ಏನು ಅಂತೇಳಿ. ಸೊ ನನ್ನ ಮೊದಲ ಪ್ರಶ್ನೆ ಶಿವಸ್ವಾಮಿ ಸರ್ಗೆ. ಸರ್, ನಿಮ್ಮ ಕಲ್ಪನೆಯಲ್ಲಿ ಅಣ್ಣವರು ಅಂದರೆ ಏನು ಕಾಣಿಸ್ತಾರೆ, ಹೇಗೆ ವರ್ಣಿಸ್ತೀರಿ ಅವ್ರನ್ನ? ನನಗೆ ಅಣ್ಣವರು ಬಹಳ ವಿನಯಶೀಲ, ದೊಡ್ಡವ್ರಿಗೆ ತುಂಬ ಗೌರವ ಕೊಡುವಂಥ ಮಹಾನ್ ಚೇತನವಾಗಿ ನನಗೆ ಕಾಣಿಸ್ತಾರೆ. ಅಪ್ರತಿಮ ಕಲಾವಿದರಾಗಿ ನಿಮಗೆ ಜಗತ್ತಿಗೆ ಗೊತ್ತಿದೆ. ನನಗೆ ಒಬ್ಬ ವಿನಯಶೀಲ ಮತ್ತು ಹಿರಿಯರಿಗೆ ಗೌರವವನ್ನು ಕೊಡುವಂಥ ಮಹನೀಯರಾಗಿ ಕಾಣಿಸ್ತಾರೆ. ಅದಕ್ಕೊಂದು ಉದಾಹರಣೆ ಕೂಡ ನನ್ನ ಮನಸ್ಸಲ್ಲಿ ಅದ್ಭುತವಾದ ನೆನಪಿದೆ. ನಾವು ಸ್ಪರ್ಧೆಗೆ ಮಹಾರಾಜಸ್ ಕಾಲೇಜಲ್ಲಿ ಭಾಗವಹಿಸಿದಾಗ ನಾವು ಬಹುಮಾನ ಪಡೆಯೋದಿತ್ತು. ರೋಟ್ರಿಯವರು ಒಂದು ದೊಡ್ಡ ಕಾರ್ಯಕ್ರಮವನ್ನು ಕಲಾಮಂದಿರದಲ್ಲಿ ಹಾಕಿದ್ರು. ಅವ್ರು ಬರ್ತಾ ಇರ್ಬೇಕಾದ್ರೆ ಎಲ್ಲ ಎದ್ದು ನಿಂತು ಇಕ್ಕೆಲೆಗಳಲ್ಲಿ ಟೆರಿಷಿಯನ್ ಕಾಲೇಜ್, ಮಾರ್ನಿಸ್ ಕಾಲೇಜ್ ಹುಡುಗಿಯರೆಲ್ಲ ಹೂವು ಗಂಧಗಳನ್ನು ಸಿಂಪಡಿಸ್ತಾ ಇದ್ರು. ರಾಜ್ಕುಮಾರ್ ಅವರು ಗಂಭೀರವಾಗಿ ಶ್ವೇತವಸ್ತ್ರಧಾರಿ ಬಂದವರು ಮೆಟ್ಲತ್ತಿ ವೇದಿಕೆಗೆ ಹೋಗ್ತಿದ್ದಂಗೆ ತುಂಬ ಗಣ್ಯರು ಕೂತಿರ್ತಕ್ಕಂಥ ಮಹಾನ್ ಸಾಹಿತಿ, ಕಲಾವಿದ, ಸಂಗೀತಜ್ಞರು, ಕ್ರೀಡಾಪಟು ಎಲ್ಲ ಕೂತಿದ್ರಲ್ಲ, ಅವರೆಲ್ಲರಿಗೆ ಮೊದಲಿಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರನ್ನ ಕುಶಲವಿತು ನನ್ನ ಮಾತೇಳಿ ಎಲ್ಲರನ್ನೂ ಅವ್ರ ಬಂದು ಸಭೆಗೆ ದೊಡ್ಡದಾಗಿ ಕೈ ಮುಗಿದು ಹಿಂಗೆ ನೋಡಿದ್ರು. ಅಲ್ಲಿ ಒಬ್ಬರನ್ನ ಕಂಡ ಕೂಡಲೇ ದಡ ಕೆಳಗಡೆ ಅಂದರೆ ಸ್ವಲ್ಪ ವೇಗದಲ್ಲಿ ಕೆಳಗಡೆ ಇಳಿದು ಕಲಾಮಂದಿರದ ಕೆಳಗಡೆ ಬಂದು ಅವ್ರಿಗೆ ಕಾಲಿಗೆ ಬಿದ್ದು ಕೈ ಹಿಡಿದು ಅವ್ರನ್ನ ವೇದಿಕೆಗೆ ಅವರಾಗಿ ಕರ್ಕೊಂಡು ಹೋದರು. ಅದು ಸಾಹಿತಿ ಚದುರಂಗ ಅವರು ಕರ್ಕೊಬಂದಾಗ ಅವರು ಅತ್ಯಂತ ಅಭಿಮಾನದಿಂದ ಸಭೆಗೆ ಹೇಳಿದ ಒಂದು ಉದಾಹರಣೆ ನನಗೆ ಭಾಳ ಮನಸ್ಸಲ್ಲಿ ಉಳಿದಿದೆ. ಅದೇನಂತಂದರೆ, ಅವರು ಸರ್ವಮಂಗಳ ಚಲನಚಿತ್ರವನ್ನು ಶೂಟಿಂಗ್ ಮಾಡುವ ಕಾಲದಲ್ಲಿ ಅತ್ಯಂತ ಬೆಳಿಗ್ಗೆ ಸೂರ್ಯೋದಯಗಳಿಗೆ ಚಿತ್ರೀಕರಣ ಆರಂಭಿಸಬೇಕು. ಮೈಸೂರು ಕರೆದ್ರೆ ಅವ್ರಿಗೆ ವಾಹನ ಸೌಲಭ್ಯ ಕಷ್ಟ. ಆದರೆ ಅಲ್ಲಿ ಉಳಿಸ್ಕೊಳ್ಳೋದಕ್ಕೆ ಅವ್ರ ಹೊಲದಲ್ಲಿ ಬೇರೆ ಏನು ಮಲಗೋಕ್ಕೆ ವ್ಯವಸ್ಥೆ ಇಲ್ಲ. ಒಂದು ಗುಡಿಸಲು, ಆ ಗುಡಿಸಲಿ ಒಂದು ಹಗ್ಗದ ಉರಿಯಿಂದ ಮಾಡಿದ ಒಂದು ಮಂಚ ಇದೆ. ಅದನ್ನು ಏನು ಮಾಡೋದು ಅಂತಂದರೆ, ನಾನು ಇಲ್ಲೇ ಇರ್ತೀನಿ ನಿಮ್ಮ ಜೊತೆ ಅಂತ ಹೇಳಿದ್ರಂತೆ ಅಣ್ಣವರು. ಎಲ್ಲಿ ಮಲಗೋದು, ನೀವು ಇದೊಂದು ಮಂಚ ಇದೆ ಇಲ್ಲಿ ಆಗ್ಬೋದು ಅಂದರೆ, ಅದಕ್ಕೆ ಅವ್ರ ಮಂಚದಲ್ಲಿ ಮಲಗಿಸ್ಬೇಕು ಅಂತ ಆಸೆ. ಆದರೆ ರಾಜ್ಕುಮಾರ್ ಅವರು ಇಲ್ಲ, ನೀವು ಗುರುಗಳು, ದೊಡ್ಡವರು, ನೀವು ಸಾಹಿತಿ ಗಣ್ಯರು, ನಾನು ಕೆಳಗಡೆ ಮಲ್ಗಿಂತ ಅವ್ರ ಮಣ್ಣಿನ ನೆಲದ ಮೇಲೆ ಮಲ್ಕೊಂಡ ಅಂಥ ಮಹಾಪುರುಷಯಿತ ಅತ್ಯಂತ ಸದ್ಭಾವದ ಸಂಸ್ಕಾರವಂತ ಈ ರಾಜ್ಕುಮಾರ್ಗೆ ನಾನು ನಮಸ್ಕರಿಸ್ತೀನಿ ಅಂತ ಚದುರಂಗರು ಹೇಳಿದ ಉದಾಹರಣೆ ನಾನು ವಿದ್ಯಾರ್ಥಿಯಾಗಿ ಕಂಡದ್ದು. ನನಗೆ ಭಾಳ ಇಷ್ಟ ಸರ್. ಅದನ್ನೆಲ್ಲರೂ ಹೇಳ್ಕೋಬೇಕು ಅಂತಿದ್ದೆ. ಸಂತೋಷ ಸರ್. ಸಂತೋಷ ಸರ್. ಅದು ಎಸ್ ಸರ್, ನಿಜಕ್ಕೂ ಏನೋ ಒಂಥರ ಸ್ಟಾರ್ಟಿಂಗಿಂದನೇ ನಾನು ಒಂಥರ ರೋಮಾಂಚನ ಆಗ್ತಿದೆ. ಯಾಕಂದರೆ ನಾನು ನೋಡಿಲ್ಲ, ಅಣ್ಣವ್ರನ್ನ ಕೇಳಿರೋದು, ಸಿನಿಮಾಗಳಲ್ಲಿ ನೋಡಿರೋದು, ಓದಿರೋದು ಅಷ್ಟೇ. ಅವ್ರ ಜೊತೆಲಿ ನೋಡಿದವರು, ಬೆಳೆದವರು, ಜೊತೆಲಿ ಬಂದವರೆಲ್ಲ ನಾನು ಹೇಳ್ಬೇಕಾದ್ರೆ ಪ್ರತಿ ಬಾರಿಯೂ ಕೂಡ ನನ್ನೊಳಗೊಬ್ಬ ರಾಜ್ಕುಮಾರ್ ನಾನೇ ಕಾಣ್ತಾ ಇದ್ದೀನಿ ಅನ್ನೋ ಒಂಥರ ಫೀಲ್ ಆಗುತ್ತೆ. ಎಸ್, ಇನ್ನು ಮಂಡ್ಯ ರಮೇಶ್ ಸರ್, ನಿಜಕ್ಕೂ ಖುಷಿ. ಆ್ಯಕ್ಚುಲಿ ಈ ಟಾಪಿಕನ್ನು ನಾವು ಏನು ವಿಷಯ ಮಾತಾಡೋಣ ಅಂತೇಳಿ ಮೇಹು ಸರಿಗೆ ಕಾಲ್ ಮಾಡಿದಾಗ, ರಮೇಶ್ ಅಣ್ಣವರು ಮತ್ತು ಸಿನಿಮಾ ಪ್ರಜ್ಞೆ ಅಂತ ಒಂದು ತಗೊಳ್ಳಿ ಅಂತಂದರು. ನಾನು ಅವಾಗ ಇದೇನು ಸಿಗ್ಬೋದು ಇದರಲ್ಲಿ, ಇದೇನು ಟಾಪಿಕ್ ಅಲ್ವಲ್ಲ, ಬೇರೆ ಏನಾದರೂ ಸಿನಿಮಾದಾಗಿದ್ರೆ ಎತ್ಬಿಡ್ಬೋದಾಗಿತ್ತು, ಚೆನ್ನಾಗಿ ಇನ್ಫಾರ್ಮೇಷನ್ ಅಂತ ಅಂದ್ಕೊಂಡೆ. ಬಟ್ ಕೂತ್ಕೊಂಡೆ ಸರ್, ಸುಮಾರು ಒಂದು 3 ದಿನ ರಿಸರ್ಚ್ ಮಾಡಿದೆ.
ಎಂತೆಂಥ ವಿಷಯಗಳು ಸಿಕ್ತು. ಸಿನಿಮಾ ಪ್ರಜ್ಞೆ ಅಂದರೆ ಏನು ಅಂತ ನಂಗೆ ಅವಾಗಲೇ ಗೊತ್ತಾಗಿದ್ದು ಸರ್. ಸಾಮಾನ್ಯವಾಗಿ ನಾವು ಒಂದು ಪ್ರಜ್ಞೆ ಇಲ್ವಾ ಅಂತ ಬೈತೀವಲ್ಲ, ಅದಲ್ಲ. ಅಣ್ಣವ್ರ ಸಿನಿಮಾ ಪ್ರಜ್ಞೆ ಏನು, ನಾವೆಲ್ಲ ತೊಡಕ್ಕೆ ಸಮಾನ ಅನಿಸಿದ್ದಾಗಲೇ. ಸೊ ಅದೇ ಟಾಪಿಕ್ನ ಇಟ್ಕೊಂಡು ಹೊರಟಿವಿ. ಸೊ ನಾನು ಅವ್ರು ಕೇಳಿದಾಗೆ ಅಣ್ಣವ್ರು ಅಂತ ತಕ್ಷಣ ನಿಮ್ಮ ಕಲ್ಪನೆಯಲ್ಲಿ ಅಣ್ಣವ್ರನ್ನ ಹೇಗೆ ವರ್ಣಿಸ್ತೀರಿ ಅನ್ನೋದು. ರಾಜ್ಕುಮಾರ್ ಅಂದರೆ ನನಗೆ ಕನ್ನಡ. ಅದು ನುಡಿಯುವ ಭಾಷೆ ಮಾತ್ರ ಅಲ್ಲ, ಬದುಕುವ ಭಾಷೆ ಮಾತ್ರ ಅಲ್ಲ, ಅಂತರಂಗದ ಭಾಷೆನೂ ಅಲ್ಲ. ಇದು ಎಲ್ಲವನ್ನೂ ಈ ರಾಜ್ಕುಮಾರ್ ಅಂದರೆ ನನಗೆ ಮುಂಚಿನಿಂದಲೂ ಒಂದೇ, ಅದು ಕೈಗೀಟಕದ ಕ್ಷಿತಿಜ. ನಾವೆಲ್ಲರೂ ಕುರುಡರು, ಒಂದು ಆನೆ ಮುಟ್ಟದ ಹಾಗೆ ರಾಜ್ಕುಮಾರ್ ಆನೆ. ಅವನು ಯಾರೋ ಕಂಬ ಮುಟ್ಬಿಟ್ಟು ಕಂಬ ಇದೆ, ಇದು ಕಂಬ ನಂಗೆ ಗೊತ್ತು ಅಂತ ಒಬ್ಬ ಕೂಡ ಅಂತ. ಅವ್ನು ಹೌದು ಕಂಬನೇ ಅದು, ಹಲ್ಗಂಬ. ಇನ್ಯಾರು ಸೊಂಡ್ಲು ಮುಟ್ಬಿಟ್ಟು ಇದು ಬೇರೆ ಬೇರೆ ಐರಾವತಿ ಥರ ಇದೆ ಇದು ಅಂತಾನಂತ ಒಬ್ಬ. ಇನ್ಯಾರು ಕಣ್ಣು ಮುಟ್ಬಿಟ್ಟು ಏನು ಹೇಳ್ತಾನೆ. ನಾವೆಲ್ಲರೂ ರಾಜ್ಕುಮಾರ್ನ ಬೇರೆ 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 ಆಯಾಮಗಳಲ್ಲಿ ಮುಟ್ಟಿದ್ದೇವೆ. ಆದರೆ ಸಂಪೂರ್ಣವಾದ ಬೃಹತ್ ಐರಾವತ ರಾಜ್ಕುಮಾರ್. ಅದು ಯಾಕೆ ಹೇಗೆ ಅಂತಂದರೆ ಇದು ಭಾಷೆಯ ಉಪಮೇನೆ ನನಗೆ. ಹಾಗಾಗಿ ರಾಜ್ಕುಮಾರ್ ಯಾಕೆ ಕನ್ನಡ ಅಂತಲೇ ಅನ್ನಿಸ್ತದೆ ಅಂತಂದರೆ, ಕನ್ನಡ ಪರಂಪರೆಯನ್ನು, ಕನ್ನಡದ ನಾಗರಿಕತೆ, ಯಾಕೆ ಬೇರೆ ಬೇರೆ ಥರದ್ದು ಹರಪ್ಪ ಮೊಹಂಜದಾರೋ ನಾಗರಿಕತೆ ಹೇಗೆ ಕನ್ನಡಕ್ಕೊಂದು ನಾಗರಿಕತೆ ಇದೆಯಲ್ಲ ಸರ್, ಆ ನಾಗರಿಕತೆಯನ್ನು ಬಹಳ ಸವಿಸ್ತಾರವಾಗಿ ಹಸಿವಿನಿಂದ ಎದ್ದು ಬಂದಂಥ ಒಬ್ಬ ಮನುಷ್ಯ ತನ್ನ ಮೈಮನಗಳಲ್ಲಿ ಪೂರ್ಣವಾಗಿ ಯಾವುದೋ ದೇಹದ ಹಸುವು ಒಂದಾದರೆ ಅಭಿನಯದ ಹಸುವು. ಹಳ್ಳೀಲಿ ಹಾರ್ಮೋನಿಯಂ ಬಾರಿಸ್ಕೊಂಡು ಅಲ್ಲಿ ಹಾಡುಗಳನ್ನ ಕಲಿತು ಮಾತು ಬಾಯಿ ಬಿಟ್ಟರೆ ಹಿಂಗೆ ಅಪ್ಪ ಅಮ್ಮ ಗುರು ಅಪ್ಪ ಅಮ್ಮ. ಇವತ್ತು ಕಳೆದು ಹೋಗ್ತಾ ಇರೋ ಜೆನ್ಜಿ ಇದು ವಿಚಿತ್ರವಾದ ಪ್ರಪಂಚದಲ್ಲಿ ಅರ್ಥವೇ ಆಗದೆ ಇರುವಂಥ ಹೊಸ ಜನ್ರೇಷನ್ನ ಸಂಘರ್ಷದಲ್ಲಿ ಅಪ್ಪಾಜಿ ಅಪ್ಪಾಜಿ ನಮ್ಮಪ್ಪ ಏನು ನೀವು ಹಿಂಗಾಗಿ ಅಪ್ಪ, ಮತ್ತು ನೀವು ಹಿಂಗೆಲ್ಲ ಗುರುಗಳು, ಆಮೇಲೆ ನಮ್ಮ ಊರು, ನಮ್ಮ ಕಾಡು, ಪ್ರಕೃತಿ ನನ್ನನ್ನು ಎಲ್ಲ ಮಾಡ್ತು ಅಂತ ಹೇಳೋದಿಲ್ಲ ಸರ್. ನನ್ನ ಸುತ್ತಮುತ್ತಲ ಜಗತ್ತು ಎಲ್ಲ ಮಾಡ್ತು ಅಂತ ಹೇಳ್ತಲ್ಲ, ಅದು ಮೂಲ ಭಾಷೆ, ಅದಕ್ಕೆ ಮಾತೃಭಾಷೆ ಅದು ಕನ್ನಡ. ಕನ್ನಡದಿಂದಲೇ ಆಗಿದ್ವು ಎಲ್ಲ. ನನಗೆ ನೀವು ಗೋರ್ಕುಂಬಾರ ಯಾವುದೇ ಮೂಲ ಭಾಷೆ ಆಗಿರಲಿ, ಅವನು ನಂಗೆ ಕನ್ನಡದ ಮೂಲಕ ಗೊತ್ತಾಗಿದ್ದು. ನಾನು ಭಕ್ತ ಕುಂಬಾರ ನೋಡಿದಾಗ ನನಗೆ ತೆಲುಗುನೂ ಆಗಿರಲಿ ಕೃಷ್ಣದೇವರಾಯ. ನನಗೆ ಯಾರು ಕೃಷ್ಣದೇವರಾಯ? ನನಗೆ ರಾಜ್ಕುಮಾರ್ ಕೃಷ್ಣದೇವರಾಯ. ನನಗೆ ಗುರಿ ಪಿಕ್ಚರಲ್ಲಿ ಯಾವುದೋ ಮುಸ್ಲಿಮ್ ಹಾಕ್ಕೊಂಡು ರಾಜ್ಕುಮಾರ್ ನನಗೆ ಇನ್ನೊಂದು ಪಾತ್ರ. ಫಾದರ್ ಇನ್ನೊಂದು ಯಾವುದೋ ಒಂದು ತೆಲುಗು, ಶ್ರವಣ ಬಂತಲ್ಲಿ ಯಾವುದೋ ಒಂದು ತೆಲುಗು, ಇದು ಇನ್ನೂ ಕ್ರಿಶ್ಚಿಯನ್ ಕಥೆ, ಅದು ರಾಜ್ಕುಮಾರ್ ಭಾಷೆ. ಅದು ಅಂದರೆ ಬೇರೆ 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 ಧರ್ಮಗಳನ್ನು ಯಾವುದೇ ಇದ್ದರೂ ಅದನ್ನು ಕನ್ನಡದಲ್ಲಿ ಅವ್ರಿಗೆ ತಲುಪಿಸ್ತೀವಿ ಅಂತ ಅನ್ನೋದಿಲ್ಲ. ಅದಕ್ಕಾಗಿ ರಾಜ್ಕುಮಾರ್ ಅಂದರೆ ನನಗೆ ಕನ್ನಡ. ನಾನು ಕನ್ನಡವನ್ನು ಅರ್ಥ. ಮಯೂರವರ್ಮ ಹೆಂಗಿದ್ದು ನನಗೆ ಗೊತ್ತಿಲ್ಲ ಸರ್. ನನಗೆ ರಾಜ್ಕುಮಾರ್ ಮಯೂರ ಸರ್.